ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ನಡುವೆಯೇ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಕೆಆರ್ಎಸ್ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 124.80 ಇದೆ. ಇಂದಿನ ಮಟ್ಟ 92.38. ಒಳಹರಿವು 775, ಹೊರಹರಿವು 2391 ಇದೆ. ಸೊ ಕೆಆರ್ಎಸ್ ಇನ್ನೂ ಕೂಡ ತುಂಬಬೇಕಾಗಿದೆ. ತುಂಬದೆ ಹೋದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಅಭಾವ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದರ ಜೊತೆಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಆಲಮಟ್ಟಿ ಜಲಾಶಯದಲ್ಲಿ ಇವತ್ತಿನ ಮಟ್ಟ ಎಷ್ಟಿದೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ ಮೊದಲು ನೋಡೋಣ. 519.6 ಇದೆ. ಇಂದಿನ ಮಟ್ಟ 517.97. ಒಳಹರಿವು 46,848 ಇದೆ. ಹೊರಹರಿವು 16,351 ಇದೆ. ಇದು ಆಲಮಟ್ಟಿ ಜಲಾಶಯದ ಇಂದಿನ ಮಟ್ಟ. ಇನ್ನು ಕಬಿನಿ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2,284.00. ಇಂದಿನ ಮಟ್ಟ 2,272.23 ಇದೆ. ಒಳಹರಿವು 3,330 ಇದೆ. ಹೊರಹರಿವು 500. ಇನ್ನು ಘಟಪ್ರಭಾ ಜಲಾಶಯದ ನೀರಿನ ಮಟ್ಟವನ್ನು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2,175 ಇದೆ. ಇಂದಿನ ಮಟ್ಟ 2,134 ಇದ್ದು, ಒಳಹರಿವು 11,610, ಹೊರಹರಿವು 140 ಇದೆ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ತುಂಗಭದ್ರಾ ಜಲಾಶಯ ನೋಡಿ, ಗರಿಷ್ಠ ಮಟ್ಟ 1,633 ಇದ್ದು, ಇಂದಿನ ಮಟ್ಟ 1,603.10 ಇದೆ. ಒಳಹರಿವು 4,100 ಇದ್ದು, ಹೊರಹರಿವು 3,254 ಇದೆ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 186 ಇದ್ದು, ಇಂದಿನ ಮಟ್ಟ 149.8 ಇದೆ. ಒಳಹರಿವು 5,520 ಇದ್ದು, ಹೊರಹರಿವು 178 ಇದೆ. ಇದು ಭದ್ರಾ ಜಲಾಶಯದ ನೀರಿನ ಮಟ್ಟ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಮಲಪ್ರಭಾ. ಇಂದಿನ ಮಟ್ಟವನ್ನು ನೋಡುವ ಮುನ್ನ ಗರಿಷ್ಠ ಮಟ್ಟವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ 2,079.5 ಇದೆ. ಇಂದಿನ ಮಟ್ಟ 2,055.15 ಇದ್ದು, ಒಳಹರಿವು 2,231 ಇದೆ. ಹೊರಹರಿವು 194 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಮಾಣಿಯ ಗರಿಷ್ಠ ಮಟ್ಟ 595 ಇದ್ದು, ಇಂದಿನ ಮಟ್ಟ 578.72 ಇದೆ. ಒಳಹರಿವು 4,114 ಇದ್ದು, ಹೊರಹರಿವು 168 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಮಾಣಿಯ ನಂತರ ಲಿಂಗನಮಕ್ಕಿ ಗರಿಷ್ಠ ಮಟ್ಟ 1,819 ಇದ್ದು, ಇಂದಿನ ಮಟ್ಟ 1,766.50 ಇದೆ. ಒಳಹರಿವು 22,864 ಇದ್ದು, ಹೊರಹರಿವು 2,184 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಸೂಪ ಗರಿಷ್ಠ ಮಟ್ಟ 564 ಇದ್ದು, ಇಂದಿನ ಮಟ್ಟ 531.34 ಇದೆ. ಅದೇ ರೀತಿಯಾಗಿ ಒಳಹರಿವು 15,508 ಇದ್ದು, ಹೊರಹರಿವು 3,124.93 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಹಾರಂಗಿ ಗರಿಷ್ಠ ಮಟ್ಟ 2,859 ಇದೆ. ಇಂದಿನ ಮಟ್ಟ 2,853.06 ಇದ್ದು, ಒಳಹರಿವು 3,846 ಇದೆ. ಹೊರಹರಿವು 180 ಆಗಿದೆ. ಸೊ ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಹೇಮಾವತಿ ಜಲಾಶಯದ ಗರಿಷ್ಠ ಮಟ್ಟವನ್ನು ಗಮನಿಸ್ತಾ ಹೋಗೋದಾದ್ರೆ 2,922 ಇದೆ. ಇಂದಿನ ಮಟ್ಟ 2,904.45 ಇದೆ. ಒಳಹರಿವನ್ನ ನೋಡೋದಾದ್ರೆ 1,399 ಇದ್ದು,